ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆ್ಯಕ್ಚುಲಿ ಇವತ್ತು ನೀವು ತಮ್ಮನೇಲಿ ನೋಡಿರ್ತೀರ, ನನ್ನ ಕನಸಿನ ಮನೆ ಅಂತ ನಾನು ಹಾಕಿದ್ದೆ. ಅಫ್ಕೋರ್ಸ್ ಕರೆಕ್ಟ್ ಅದು. ಫ್ರೆಂಡ್ಸ್, ನಾವು ಇತ್ತೀಚೆಗೆ ಒಂದು 2.5 years ಆಯಿತು ಮನೆ ಕಟ್ಟಿಬಿಟ್ಟು. ಸೊ ನನ್ನ ಅನುಭವಗಳನ್ನ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಾಗಾಗಿ ಜಸ್ಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಆ್ಯಕ್ಚುಲಿ ಆ ಟೈಮಲ್ಲಿ ನಾನಿನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ, ಹಾಗಾಗಿ ಯಾವುದೇ ರೀತಿ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಇಲ್ಲ. ಜಸ್ಟ್ ಕ್ಲಿಪ್ಪಿಂಗ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ನಾವು ಸೈಟ್ ತೊಗೊಂಡು ಬೋರ್ ಕೊರೆಸಿದ್ದರಿಂದ ನಾನು ಪಿಕ್ಚರ್ಗಳನ್ನ ಇಲ್ಲಿ ಫಸ್ಟಿಂದ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಏನಿಲ್ಲ, ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಾವು ಸ್ವಂತ ಮನೆ ಕಟ್ಕೋಬೇಕು ಅಂತ. ನಮಗೂ ಅದೇ ರೀತಿ ಆಸೆ ಇತ್ತು, ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಾವು ಸೈಟ್ ತೊಗೊಂಡಿದ್ದು 2023 ಜನವರಿಯಲ್ಲಿ. ಸೊ ಗೃಹ ಪ್ರವೇಶ ಮಾಡಿದ್ದು 2024 2024 ಫೆಬ್ರವರಿ. ಫ್ರೆಂಡ್ಸ್, ಏನಿಲ್ಲ, ಸೊ ಕೆಲವೊಬ್ಬರಿಗೆ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, ದುಡ್ಡು ಇರುತ್ತೆ, ಬಟ್ ಕಾಲ ಕೂಡ ಬಂದಿರಲ್ಲ. ಅದೇ ರೀತಿ ನಮ್ಮದೂ ಆಗಿದ್ದು. ತುಂಬ ವರ್ಷ ಸೈಟ್ ತೊಗೊಳ್ಳೋದು ಪೋಸ್ಟ್ಪೋನ್ ಆಗಿ ಕೊನೆಗೆ ನಾವು ಚನ್ನಗಿರಿಲಿ ಒಂದು ಲೇಔಟಲ್ಲಿ ಸೈಟ್ ತೊಗೊಂಡು ಮನೆ ಕಟ್ಟಿದ್ದು. ಇದು 30-40 ಸೈಟು ಫ್ರೆಂಡ್ಸ್. ಸೊ ಅವಾಗ ಅರೌಂಡ್ 1310 rupees ಏನೋ ಪರ್ ಸ್ಕ್ವೇರ್ ಫೀಟ್ ಕೊಟ್ಟಿದ್ದು. ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು, ಕೆಳಗಡೆ ಆ್ಯಕ್ಚುಲಿ ನಾವು ಡಬಲ್ ಬೆಡ್ರೂಮು. ಸೊ ಮೇಲ್ಗಡೆ ಸಿಂಗಲ್ ಬೆಡ್ರೂಮು ಫಸ್ಟ್ ಫ್ಲೋರಲ್ಲಿ, ಮತ್ತು ಸೆಕೆಂಡ್ ಫ್ಲೋರಲ್ಲಿ ರೂಮ್ಗಳನ್ನ ಬಾಡಿಗೆ ಕೊಟ್ಟಿದ್ದೀವಿ. ಫ್ರೆಂಡ್ಸ್, ನಾನೊಂದು ಏನು ಹೇಳ್ತೀನಿ ಅಂತಂದರೆ, ಫಸ್ಟು ಮನುಷ್ಯನಿಗೆ ಇಚ್ಛಾಶಕ್ತಿ ಇರಬೇಕು. ಏನಂತಂದರೆ, ನಾವು ಮನೆ ಕಟ್ಟಬೇಕು ಅಂತ ಜಸ್ಟ್ ಆಸೆ ಪಡೋದಲ್ಲ, ಅಥವಾ ಬೇರೆ ಯಾರೋ ಮನೆ ಕಟ್ಟಿದ್ದಾರೆ ಅಂತ ಅದಕ್ಕೆ ಅಸೂಯೆ ಪಡೋದಲ್ಲ. ನಮ್ಮ ಪ್ರಯತ್ನ ತುಂಬ ಇಂಪಾರ್ಟೆಂಟು. ಸೊ ತುಂಬ ಚಿಕ್ಕ ವಯಸ್ಸಿಗೆ ಮನೆ ಕಟ್ಟಬೇಕು. ಕೆಲವೊಬ್ರು ರಿಟೈರ್ಡ್ ಆದಮೇಲೆ ಮನೆ ಕಟ್ತಾರೆ. ನಾನು ಏನು ಹೇಳ್ತೀನಿ ಅಂದರೆ ಫ್ರೆಂಡ್ಸ್, ಮನೆ ಕಟ್ಟಿರೋರ್ಗು ಮುಂದೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರ್ಗು ಫಸ್ಟು ಸೇವಿಂಗ್ಸನ್ನು ಮಾಡಬೇಕು. ಫ್ರೆಂಡ್ಸ್, ನಾವು ಎಷ್ಟು ದುಡಿತೀವಿ ಅನ್ನೋದಕ್ಕಿಂತ ನಾವು ಎಷ್ಟು ಸೇವಿಂಗ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಎಲ್ಲರಿಗೂ ಒಂದು ಮನೆ ಕಟ್ಟಬೇಕು ಅನ್ನೋ ಕನಸಿರುತ್ತೆ, ಅದಕ್ಕೆ ನಾನು ಹೇಳ್ತಾ ಇರೋದು. ಸೊ ನಮ್ಮದೇ ಒಂದು ಸ್ವಂತ ಮನೆ ಅಂತ ಇದ್ದಾಗ ಅದಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಲೈಫಲ್ಲಿ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಎಲ್ಲರ ಆಸೆ ಅಂತೆ ನಾವು ಮನೆ ಕಟ್ಟಿದ್ವಿ, ಬಟ್ ನಾವು ಅಂದ್ಕೊಂಡ್ವಿ 2 floor ಕಟ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಯಾವುದೋ ಒಂದು ದೈವಶಕ್ತಿಯಿಂದ ಆಯಿತು. ಫ್ರೆಂಡ್ಸ್, ನಾನು ಏನು ಹೇಳ್ತೀನಿ ಅಂದರೆ, ಸಾಲ ಮಾಡಬೇಡಿ. ನಿಮ್ಮ ಬಡ್ಜೆಟ್ ಎಷ್ಟಿದೆ ಅಷ್ಟಕ್ಕಷ್ಟೇ ಮನೆ ಕಟ್ಟಿ. ಸೊ ಬಾಡಿಗೆ ಬರುತ್ತೆ ಅನ್ನೋ ಆಸೆಗೋ, ಅಥವಾ ಲೈಫಲ್ಲಿ ಹಗಲೆಲ್ಲ ಕಟ್ಟೋಕ್ಕಾಗಲ್ಲ, ಸೊ ಇವಾಗಲೇ ಕಟ್ಬಿಡೋಣ ಅನ್ನೋ ಆಸೆಗೋ ದಯವಿಟ್ಟು ಬಡ್ಡಿಗೆ ದುಡ್ಡು ತಂದು ಅಥವಾ ಲೋನ್ ತೊಗೊಂಡು ಸೊ ಇನ್ನೇನೋ ಮಾಡಿಕೊಂಡು ಸೊ ದಯವಿಟ್ಟು ಮನೆ ಕಟ್ಟೋಕ್ಕೆ ಹೋಗಬೇಡಿ. ನಿಮ್ಮ ಬಡ್ಜೆಟ್ ಎಷ್ಟಿದೆ ಅಷ್ಟರಲ್ಲೇ ಮನೆ ಕಟ್ಟಿ ಅಂತ ನಾನೊಂದು ಅನುಭವದ ಮಾತು ಅಂತಲ್ಲ, ಯಾರೇ ಮನೆ ಕಟ್ಟಿದ್ರು ಇದನ್ನೇ ಹೇಳೋದು. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಫಸ್ಟು ನಿಮ್ಮ ಬಡ್ಜೆಟ್ ಎಷ್ಟಿದೆ ನೋಡ್ಕೊಳ್ಳಿ. ಅಥವಾ ನೀವು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದರೆ ನಿಮ್ಮದು ಸ್ಯಾಲ್ರಿ ಎಷ್ಟು ಬರುತ್ತೆ, ಕಮಿಟ್ಮೆಂಟ್ ಎಷ್ಟಿದೆ. ಬರೋ ಸ್ಯಾಲ್ರಿ ಎಲ್ಲ EMIಗೆ ಹೋದರೆ, ಸೊ ಮನೆ EMIಗೆ ಹೋದರೆ ನೆಕ್ಸ್ಟು ಮಕ್ಕಳ ಎಜುಕೇಷನ್ಗಾಗಿರ್ಬೋದು, ಅಥವಾ ಲೈಫ್ ಇವಾಗ ತುಂಬ ಅನ್ಸರ್ಟನಿಟಿ ಫ್ರೆಂಡ್ಸ್. ಈಗ ಗಂಡನ ಸಂಬಳ ಬರ್ತಿರುತ್ತೆ, ಗಂಡಂಗೆ ಏನಾರು ಆಯಿತು ಅಂತಂದರೆ ಅವ್ನ ಸಂಬಳಕ್ಕೆ ತಕ್ಕಂಗೆ ಮತ್ತೆ ಕೆಲಸ ಹೆಂಡತಿಗೆ ಆಗಲಿ ಮಕ್ಕಳಿಗೆ ಆಗಲಿ ಸಿಗಲ್ಲ, ಗೌರ್ಮೆಂಟ್ ಜಾಬಲ್ಲಿ ಇದ್ರೂ. ಫಾರ್ ಎಕ್ಸಾಂಪಲ್, ಮೊನ್ನೆ ನೀವು ನೋಡ್ಬೋದು ಮಾಂತೇಶ್ ಬೆಳಗ್ಗೆ ಅವರು DC. ಸೊ ಅವ್ರ ಸ್ಯಾಲ್ರಿನೂ ಎಲ್ಲೋ ಇರುತ್ತೆ. ಇವಾಗ ಅವ್ರ ಮಗಳಿಗೆ FDA ಪೋಸ್ಟ್ ಕೊಟ್ಟಿದ್ದಾರೆ. ಸೊ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಿರೋದು ಅಷ್ಟೇ. ಆದಷ್ಟು ಕಮಿಟ್ಮೆಂಟು ಕಡಿಮೆ ಇರೋ ಥರ ಸಾಲ ಮಾಡಿಕೊಂಡು ಅಥವಾ ಲೋನ್ ಮಾಡಿಕೊಂಡು ಮನೆಯನ್ನು ಕಟ್ಟಿ. ಜೀವನದಲ್ಲಿ ಒಂದೇ ಸಲ ಮನೆ ಕಟ್ಟೋದು ಅಂತ ತುಂಬ ಸಾಲ ಮಾಡಿಕೊಂಡು ಫ್ರೆಂಡ್ಸ್ ಮನೆ ಕಟ್ಟಿದರೆ ನಿಜವಾಗ್ಲೂ ಆ ಮನೆ ನಾವು ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೊಂದು ಜನ EMI ಕಟ್ಟೋಕ್ಕಾಗದೆ ಚೆಕ್ ಬೌನ್ಸ್ ಆಗಿಬಿಟ್ಟು ಬ್ಯಾಂಕವರೆಲ್ಲ ಬಂದು ಜಗಳ ಮಾಡಿಬಿಟ್ಟು ಹೊರಗಡೆ ಸಾಲ ತಂದುಬಿಟ್ಟು ತುಂಬ ಪ್ರಾಬ್ಲಮ್ ಮಾಡ್ಕೋತಾರೆ. ಸೊ ಚೆಕ್ ಬೌನ್ಸ್ ಆದರೆ ಸಿಬಿಲ್ ರಿಪೋರ್ಟ್ ಬಿದ್ದೋಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಗೌರ್ಮೆಂಟ್ ಅಫಿಷಿಯಲ್ಲೇ ಆಗಿರಿ ಅಥವಾ ನೀವು ರೈತರೇ ಆಗಿರಿ, ಈಸಿಯಾಗಿ ಸಾಲ ಸಿಗುತ್ತೆ ಅಂತ ತುಂಬ ರಿಸ್ಕ್ ತೊಗೊಂಡು 2 floor 3 floor ಡೂಪ್ಲೆಕ್ಸ್ ಮನೆ ಕಟ್ಕೊಳ್ಳೋಕೆ ಹೋಗಬೇಡಿ. ಫ್ರೆಂಡ್ಸ್, ಮನೆ ಎಷ್ಟು ದೊಡ್ಡದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಆ ಮನೇಲಿ ಎಷ್ಟು ಖುಷಿಯಾಗಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಾನು ಮಿಸ್ಟೇಕ್ ಮಾಡಿಲ್ಲ ಅಂತಲ್ಲ, ನಾನು ಒಂದು 2-3 ಮಿಸ್ಟೇಕ್ ಮಾಡಿದ್ದೀನಿ ಮನೆ ಕಟ್ಟಬೇಕಾದ್ರೆ. ಡಿಸೈನಲ್ಲಿ ಇರ್ಬೋದು ಫ್ರೆಂಡ್ಸ್. ಮನೆ ಕಟ್ಟಬೇಕಾದ್ರೆ ಏನಾಗುತ್ತೆ ಅಂದರೆ, ಯಾರೊಬ್ರು ಬರ್ತಾರೆ, ಹಿಂಗೆ ಯಾಕೆ ಮಾಡಿಸಿದ್ದೀರಾ, ಹಿಂಗೆ ಮಾಡಿ, ಇಲ್ಲಿ ಯಾಕೆ ಮಾಡಿದ್ದೀರಾ, ಇಲ್ಲಿ ಮಾಡಿ, ಇನ್ನೊಂದು ಗೋಡೆ ಇಟ್ಬಿಡಿ, ಡಬಲ್ ಫ್ಲೋರ್ ಆಗುತ್ತೆ, ಇನ್ನೊಂದು ಫ್ಲೋರ್ ಆಗುತ್ತೆ, ಆಗಲೆಲ್ಲ ಕಟ್ಟೋದಲ್ಲ, ಸಾಲ ಏನು ತೀರಿಸ್ಕೋಬೋದು, ಈ ರೀತಿ ಎಲ್ಲ ಹೇಳ್ತಾನೆ ಇರ್ತಾರೆ. ಫ್ರೆಂಡ್ಸ್, ಕಮಿಟ್ಮೆಂಟ್ಗಳು ಯಾವ ರೀತಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಅದೇ ಒಂದು ಧೋರಣೆನೇ ಕಟ್ಟಿಸಿದ್ದು, ಬಟ್ ಕಮಿಟ್ಮೆಂಟ್ ಬಂದಾಗ ಅದನ್ನು ತಡ್ಕೊಳ್ಳೋದಿದೆಯಲ್ಲ ತುಂಬ ಕಷ್ಟ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡ್ತಿರ್ಬೋದು ಪ್ರತಿಯೊಂದು ಫ್ರೆಂಡ್ಸ್, ನಾನು ಬೋರ್ ಕೊಡ್ಸೋದ್ರಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಕ್ಲಿಪ್ಪಿಂಗ್ಸನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ.
ಸೊ ನಾನು ಯಾವುದೇ ಇಂಜಿನಿಯರ್ನ ನಾನು ಡಿಸೈನರ್ನ ಸೆಲೆಕ್ಟ್ ಮಾಡಿರಲಿಲ್ಲ, ನನ್ನದೇ ಓನ್ ಡಿಸೈನ್ ಮಾಡಿದೆ. ಬಟ್ ಅದರಲ್ಲೂ ಒಂದು 2-3 ತಪ್ಪು ಮಾಡಿದ್ದೀನಿ. ಸೊ ಪ್ರೊಫೆಷ್ನಲ್ ಅವ್ರು ಮಾಡೋದಕ್ಕೂ ನಾವು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಅವರು ತುಂಬ ಚೆನ್ನಾಗಿ ಜಾಗವನ್ನು ಯುಟಿಲೈಸ್ ಮಾಡ್ಕೋತಾರೆ, ಬಟ್ ನಮಗೆ ಆ ಥರ ಬರೋಲ್ಲ. ಸೊ ಅದೊಂದು ಮಿಸ್ಟೇಕ್ ನಾನು ಮಾಡಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು 30-40 ಸೈಟಲ್ಲಿ ಸುತ್ತಲೂ 1.5 ಅಡಿ ಜಾಗ ಬಿಟ್ಬಿಟ್ಟು ಸೊ ಮನೆಯನ್ನು ಕಟ್ಟಿರೋದು. ಸೊ ಫ್ರೆಂಡ್ಸ್, ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ಜಾಗ ಎಷ್ಟಿದೆ ನೋಡ್ಕೊಳ್ಳಿ, ಬಡ್ಜೆಟ್ ನೋಡ್ಕೊಳ್ಳಿ. ಆಮೇಲೆ ಇಂಟೀರಿಯರ್ ಅಂತ ಒಂದು ಬರುತ್ತೆ ಫ್ರೆಂಡ್ಸ್. ಇವಾಗ ಏನು ಮಾಡ್ತಾರೆ ಗೊತ್ತಾ, ಇಂಟೀರಿಯರ್ ಆಗಲೆಲ್ಲ ಮಾಡ್ಸೋಕ್ಕಾಗಲ್ಲ, ಮನೆ ಒಳಗೆ ಹೋದ್ಮೇಲೆ ಮಾಡ್ಸೋಕ್ಕಾಗಲ್ಲ, ಸಾಲದಲ್ಲಿ ಸಾಲ ಮಾಡಿಸ್ಬಿಡಿ ಅಂತ ಹೇಳ್ತಾರೆ. ದಯವಿಟ್ಟು ತಪ್ಪನ್ನು ಮಾಡಬೇಡಿ ಫ್ರೆಂಡ್ಸ್. ಇಂಟೀರಿಯರ್ನ ನೀವು ದುಡ್ಡನ್ನ ಕೈಯಲ್ಲಿಟ್ಕೊಂಡು ಯಾವಾಗ ಬೇಕಾದರೂ ಮಾಡಿಸ್ಬೋದು. ಬಿಕಾಸ್ ಇವಾಗ ಇಂಟೀರಿಯರ್ನ ಜಸ್ಟ್ 15-20 ದಿವಸ, ಒಂದು ತಿಂಗಳೊಳಗಡೆ ಮಾಡಿಕೊಡ್ತಾರೆ. ಸೊ ಅದಕ್ಕೆ ಟೆನ್ಷನ್ ಮಾಡ್ಕೋಬೇಡಿ. ಆರಾಮಾಗಿ ಫಸ್ಟ್ ಒಂದು ಮನೆ ಕೊಟ್ಕೊಂಡು ಒಳಗೆ ಹೋಗಿ, ಸಾಲ ಇಲ್ದಂಗೆ ಮಿನಿಮಮ್ ಸಾಲ ಮಾಡಿಕೊಂಡು ಮನೆಯನ್ನು ಕಟ್ಕೊಳ್ಳಿ. ಇಂಟೀರಿಯರ್ ಅಂತ ದಯವಿಟ್ಟು ಸಾಲ ಮಾಡಬೇಡಿ. ಸಿ ಫ್ರೆಂಡ್ಸ್, ಗೃಹಪ್ರವೇಶಕ್ಕೆ ಬರ್ತಾರೆ, ನಿಮ್ಮ ಮನೆ ಇಂಟೀರಿಯರೆಲ್ಲ ನೋಡ್ತಾರೆ, ವಾವ್ ಅಂದು ಹೋಗ್ತಾರೆ. ಬಟ್ ವಾವ್ ಅಂದು ಹೋಗೋರು ಯಾರೂ ನಿಮಗೆ ಸಾಲ ತೀರ್ಸೋದಕ್ಕೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಲ್ಲ, ಮನೆ ಕಟ್ಟೋದಕ್ಕೂ ಸಪೋರ್ಟ್ ಮಾಡಲ್ಲ. ಯಾರನ್ನೋ ಮೆಚ್ಚೋದಕ್ಕೋಸ್ಕರ ತುಂಬ ಕಾಸ್ಟ್ಲಿ ಐಟಮ್ಸನ್ನು ಹಾಕ್ಸೋದು, ತುಂಬ ಇಂಟೀರಿಯರ್ ಮಾಡಿಸೋದು, ತುಂಬ ಫ್ಯಾನ್ಸಿಯಾಗಿ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಬಿಕಾಸ್ ನಾನೀಗ 2.5 ವರ್ಷ ಆಯ್ತಲ್ಲ ಮನೆ ಕಟ್ಟಿ, ಮೇಂಟೆನೆನ್ಸ್ ತುಂಬ ಕಷ್ಟ. ಬಿಕಾಸ್ ನಮ್ಮ ಸ್ವಂತ ಮನೆ ಅಂತ ಆಗಿರೋದ್ರಿಂದ ನಾವು ಕ್ಲೀನ್ ಮಾಡ್ತಾನೇ ಇರಬೇಕು. ನಾವು ವರ್ಕಿಂಗಲ್ಲಿರ್ತೀವಿ, ಇವತ್ತಿನ ಹೆಲ್ತ್ ಎಲ್ಲ ನಿಮಗೆ ಗೊತ್ತೇ ಇದೆ, ತುಂಬ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ತುಂಬ ಇಂಟೀರಿಯರ್ ಅಂತ ದಯವಿಟ್ಟು ಸಾಲನೂ ಮಾಡ್ಕೋಬೇಡಿ, ತುಂಬ ಫ್ಯಾನ್ಸಿಯಾಗಿ ಮನೆ ಕಟ್ಟಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಸೊ ನೀವೇನು ಬೇಸ್ಮೆಂಟು ಮತ್ತು RCC, ಕಬ್ಬಣ, ಸಿಮೆಂಟು, ಮರಳು ಹಾಕ್ತಿರಲ್ಲ, ಅದನ್ನು ತುಂಬ ಕ್ವಾಲಿಟಿ ಹಾಕಿ. ಯಾಕಂದರೆ ಅದ್ರ ಒಂದು ಸಲ ಹಾಕಿದ್ಮೇಲೆ ರಿಮೂವ್ ಮಾಡೋಕ್ಕೆ ಬರೋಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಇಂಟೀರಿಯರ್ ನೀವು ಯಾವಾಗ ಬೇಕಾದರೂ ಚೇಂಜ್ ಮಾಡ್ಕೋಬೋದು. ಈಗ ಹಾಕಿರೋ ಇಂಟೀರಿಯರ್ ತೆಗೆದು ಯಾವಾಗ ಬೇಕಾದ್ರೂ ಇಂಟೀರಿಯರ್ನ ಚೇಂಜ್ ಮಾಡ್ಕೋಬೋದು. ಟೆಕ್ನಾಲಜಿ ಅಷ್ಟು ಅಡ್ವಾನ್ಸ್ ಆಗಿದೆ. ಬಟ್ ನೀವು ಹಾಕುವಂಥ ಗೋಡೆಗಳು, ನೀವು ಮಾಡಿಸುವಂಥ ಪೇಂಟು, ನೀವು ಯೂಸ್ ಮಾಡುವಂತಹ ಸಿಮೆಂಟು, ಮರಳು, ಕಬ್ಬಣ, ಅದಕ್ಕೆ ತುಂಬ ಪ್ರಾಮುಖ್ಯತೆ ಕೊಡಿ. ಸೊ ಇದನ್ನು ಟಿಪ್ಸನ್ನು ನಾನು ದಯವಿಟ್ಟು ಮನೆ ಕಟ್ಟೋರಿಗೆ ಹೇಳ್ತೀನಿ. ಆದಷ್ಟು ಹೊರಗಡೆ ಗೋಡೆಗಳಿಗೆ ವಾಲ್ ಕೇರ್ ಅಂತ ಬರುತ್ತೆ. ಸೊ ನೀವು ನೋಡ್ತಿರ್ಬೋದು, ವಾಲ್ ಕೇರ್ ಅಂದರೆ ವಾಟರ್ ಪ್ರೂಫ್ ಪೇಂಟ್ ಬರುತ್ತೆ ಫ್ರೆಂಡ್ಸ್. ತುಂಬ ಏನು ಜಾಸ್ತಿ ಆಗೋಲ್ಲ, ಪ್ಲೀಸ್ ನಾನು ಹೇಳೋದನ್ನು ದಯವಿಟ್ಟು ಗಮನ ಇಟ್ಕೊಳ್ಳಿ. ತುಂಬ ಎದುರಿಸ್ತಾರೆ. ಸೊ ಅಮ್ಮಮ್ಮ ಒಂದು 10-15-20 ಚದರ ಅಷ್ಟೇ ಮನೆ ಕಟ್ಟೋದು, ತುಂಬ ಏನು ಜಾಸ್ತಿ ಖರ್ಚಾಗಲ್ಲ ಪೇಂಟಿಗೆ. ಸೊ ಸುಮ್ಮನೆ ವೈಟ್ ವಾಶ್ ಮಾಡಿಸಿ ಅಗಲೆಲ್ಲ ಪೇಂಟ್ ಮಾಡಿಸೋದ್ರ ಬದಲು ಸೊ ನೀವು ವಾಟರ್ ವಾಶ್ ಪೇಂಟ್ ಮಾಡಿಸ್ಬಿಟ್ರೆ ಜಸ್ಟ್ ಗೋಡೆಗೆ ನೀರಿಡಿದ್ರೆ ಸಾಕು ಫ್ರೆಂಡ್ಸ್. ಸೊ ಪೇಂಟ್ ಮಾಡಿಸೋ ಅವಶ್ಯಕತೆನೇ ಇಲ್ಲ. 10-15 ವರ್ಷ ಆರಾಮಾಗಿ ಪೇಂಟು ನಡೆಯುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, 1 ಅಲ್ಲ 2 ಅಲ್ಲ 3 ಪೇಂಟ್ ಅಂಗಡಿನ ವಿಚಾರಿಸಿ ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ. ಸೊ ಸ್ಟಡಿ ಮಾಡಿ ಡೀಪಾಗಿ ಅವಸರ ಮಾಡ್ದಂಗೆ ಮನೆ ಕಟ್ಟಿ ಫ್ರೆಂಡ್ಸ್. ಎಲೆಕ್ಟ್ರಿಕ್ ಐಟಮು, ಕಬ್ಬಣ, ಸಿಮೆಂಟು, ಮರಳು, ಸೊ ಪೇಂಟು ಇದೆಲ್ಲ ಸ್ವಲ್ಪ ಕಾಸ್ಟ್ಲಿದು ಮಾಡಿಸಿ. ಸೊ ಇಂಟೀರಿಯರ್ಗೆ ಸ್ವಲ್ಪ ಟೈಮ್ ತೊಗೊಳ್ಳಿ. ದಡ ಅಂತ ಯಾರ್ದೋ ಮಾತು ಕಟ್ಕೊಂಡು ಇಂಟೀರಿಯರ್ನ ಮಾಡ್ಸೋಕ್ಕೆ ಹೋಗಬೇಡಿ. ಸೊ ಇದನ್ನೆಲ್ಲ ನಾನು ಹೇಳ್ಕೋಬೇಕು ಅನ್ನಿಸ್ತು. ಸೊ ನನಗೆ ಅಂದ್ಕೊಂಡೆ ಯೂಟ್ಯೂಬಲ್ಲಿ ನಾನಿವಾಗ ನಿಧಾನಕ್ಕೆ ಆಗಲಿ ಸ್ಟೆಪ್ ಬೈ ಸ್ಟೆಪ್ಪು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾಯಿದ್ದಾರೆ, ವ್ಯೂಸ್ ಬರ್ತಾಯಿದೆ. ಸೊ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಥವಾ ನನ್ನ ವ್ಯೂವರ್ಸ್ಗೆ ಹೇಳಬೇಕು ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನಾವು ಗೃಹಪ್ರವೇಶ ಮಾಡೋಕ್ಕಿಂತ ಮುಂಚೆನೇ ಎಲೆಕ್ಟ್ರಾನಿಕ್ ಸೋಲಾರು, ವಾಟರ್ ಫಿಲ್ಟ್ರು, ಚಿಮ್ನಿ ಎಲ್ಲ ಫಿಟ್ ಮಾಡಿಸ್ಬಿಟ್ಟಿದ್ವಿ ಫ್ರೆಂಡ್ಸ್. ಆ್ಯಕ್ಚುಲಿ ಒಂದು ಕಂಪ್ಲೀಟ್ ವೀಡಿಯೋ ಇದೆ ನನ್ನ ಲ್ಯಾಪ್ಟಾಪಲ್ಲಿ, ನಾನು ಫ್ರೀ ಆದರೆ ಹುಡುಕ್ಬಿಟ್ಟು ನಾನು ಅದನ್ನು ಒಂದು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಿದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸೊ ಮನೆ ಬಗ್ಗೆ ಕೆಲವೊಂದು ಟಿಪ್ಸನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.